ಸರ್ ಅದೇ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವರ್ಷವೂ ಒಂದು ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆಂದರೆ ಕೊನೆ ದಿನಗಳಲ್ಲಿ ಕೆಲವರು ಹಬ್ಬದ ದಿನವೇ ಲಾಸ್ಟ್ ಇಯರ್ ಕೊಡಬೇಕಾಯ್ತು. ಅದಕ್ಕೆ ಈಗ ಒಂದು ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡಿ ಈಗ ಮುದ್ದೇನಹಳ್ಳಿ ಪಂಚಾಯತಿ ಇವತ್ತು 17 ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಇವತ್ತು ಮುಗಿಸ್ತೀವಿ. ಸೊ ಚಿಕ್ಕಬಳ್ಳಾಪುರದ ಜನತೆ ಆಶೀರ್ವಾದ ದೊಡ್ಡದು. ಇನ್ನೊಂದು ಬರೀ ಸೀರೆ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ ಅನ್ನೋದಲ್ಲದೆ ಈ ಮುದ್ದೇನಹಳ್ಳಿ ರಸ್ತೆಗೆ 4.25 ಕೋಟಿ ಅನುದಾನ ಹಾಕಿದ್ದೀನಿ. ಕೋಡ್ ಆಫ್ ಕಂಡಕ್ಟ್ ಇರೋ 4.25 ಕೋಟಿ ಮೌನ 4 ಕೋಟಿ ರೂಪಾಯಿ. ಮತ್ತು ಇಂದಿರಾ ಕ್ಯಾಂಟೀನ್ ಒಂದು ಸ್ಯಾಂಕ್ಷನ್ ಮಾಡಿಸಿದ್ದೀನಿ, ಯಾಕೆಂದರೆ ಇಲ್ಲಿ ಬರೋ ಇದಕ್ಕೆ. ಮತ್ತು ಆ ಸರ್ಕಲ್ಗೆ ಐಮಾಸ್ ಲೈಟ್ ತಂದಿದ್ದೀನಿ. ಇದೆಲ್ಲ ನೋಡಿದ್ರೆ ಒಂದು 5-5.25 ಕೋಟಿ ವೆಚ್ಚದ್ದು ಕಾಮಗಾರಿ ಈಗಾಗಲೇ ಒಂದು ವರ್ಷದಲ್ಲಿ ಒಂದು ಮುದ್ದೇನಹಳ್ಳಿ ಪಂಚಾಯತಿಗೆ ತಂದಿದ್ದೀನಿ. ಇವತ್ತು ಮನೆಗೂ ತೆರಳಿ ಈ ಕಡೆಯಿಂದ ಒಳ್ಳೆಯದೊಂದಿದ್ದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ 70,000 ಮನೆಗೂ ಸೀರೆ ಕೊಡ್ತೀನಿ. ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ 20,000 ಮಕ್ಕಳಿಗೆ ಬಟ್ಟೆ ಕೊಡ್ತೀನಿ. ನೆಕ್ಸ್ಟ್ ಶಿವರಾತ್ರಿಗೆ ಅಂಗನವಾಡಿ ಮಕ್ಕಳಿಗೆ ಬಟ್ಟೆ ಕೊಡ್ತೀನಿ. SSLC ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. MBBS ಇಂಜಿನಿಯರಿಂಗ್ ಓದೋರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಅದೆಲ್ಲ ಇದು ಮುಗಿದ ಮೇಲೆ ಒಂದೊಂದು ವರ್ಷ ಪೂರ್ತಿ ಇದಿರುತ್ತೆ. ಅವರು ಆಶೀರ್ವಾದ ಮಾಡಿದ್ದಾರೆ. ಇದು ನಾನು ಮಾತು ಕೊಟ್ಟಿರೋ ಪ್ರಕಾರ ಅವ್ರ ಮಾತು ಉಳಿಸ್ಕೊತೀನಿ. ಇದೇನೋ ಮುಂದೆ ಏನೋ ಆಗೋಕ್ಕಲ್ಲ, ಮೊನ್ನೆ ಮಾಡಿದಾರಲ್ಲ ನನ್ನ MLA, ಅದು ಋಣ ತೀರಿಸ್ತಾ ಇದ್ದೀನಿ ಅಷ್ಟೇ ಸರ್. ಸರ್ ಈಗ ಸೀರೆ ಕೊಡ್ತಾ ಮಹಿಳೆಯರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ? ಭಾಳ ಒಳ್ಳೆ ಇದರಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ, ಆಶೀರ್ವಾದ ಮಾಡ್ತಿದ್ದಾರೆ ಸರ್. ಏನು ಅಂದರೆ ಭಾಳಷ್ಟು ಜನ ಹೆಣ್ಮಕ್ಳಿಗೆ, ಬಡವ್ರಿಗೆ, ಇದು ಶ್ರೀಮಂತರ ಲೈಫಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಆಗೋಲ್ಲ. ಬಟ್ ಬಡವರು, ಕೂಲಿ ಮಾಡೋರು, ವಿಶೇಷವಾಗಿ ಹಿಂದುಳಿದವರು, ಅವ್ರಿಗೆ ಒಂದು ಸೀರೆ ತೊಗೋಬೇಕು, ಒಂದು 900,000 ರೂಪಾಯಿ ಆಗುತ್ತೆ ಆ ಸೀರೆ, 1,000 ರೂಪಾಯಿ ಆಗುತ್ತೆ ಆ ಸೀರೆ. ಅಂಥ ಸೀರೆ ತೊಗೋಬೇಕು ಅಂದರೆ ಎಷ್ಟೋ ಕುಟುಂಬಗಳಲ್ಲಿ ಕಷ್ಟ. ಅಟ್ಲೀಸ್ಟ್ ಅವರು ಮನೆ ಮಗನಾಗಿ ನಾನು ಸ್ವೀಕರಿಸಿದ್ದಾರೆ, ಕೊಡ್ತಾಯಿದ್ದೀನಿ. ಅವ್ರು ತುಂಬ ಇದು 5 ವರ್ಷನೂ ಮುಂದುವರಿಯುತ್ತೆ.